ಸರ್, ನಿಮ್ಮ ಸರ್ಕಾರಕ್ಕೆ 1000 ದಿನ ತುಂಬಿರ್ತಕ್ಕಂಥ ಸಂತೋಷದ ಒಂದು 1000 ದಿನ ತುಂಬಿರ್ತಕ್ಕಂಥ ತುಂಬಿದೆ, ಲಕ್ಷ ಜನಕ್ಕೆ ಹಕ್ಕುಪತ್ರ ಕೊಡ್ತಾ ಇದೀರಿ, ಏನ್ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ನಾವು ಏನು ಮಾತು ಕೊಟ್ಟಿದ್ದೀವಿ ಅದಕ್ಕೆ ನಡೆದಿದ್ದೀವಿ. ಇದು 1000 ದಿನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಒಂದು ಮೈಲಿಗಲ್ಲ. ನಾವು ಬಡವರು, ಈ ದೇಶದ ಬಡವರು, ಮಹಿಳೆಯರು, ದಲಿತರು, ಹಿಂದುಳಿದವರು, ಇವನ್ನೆಲ್ಲ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ. ಇದನ್ನ ಮುಂದುವರಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲಿವರೆಗೆ ಏನ್ ಮಾತು ಕೊಟ್ಟಿರೋ ಅದನ್ನ ಮುಂದೆನೂ ಕೂಡ ಮಾಡ್ತೇವೆ. ಸರ್, ಬಿಜೆಪಿ ಬಹಳ ವಿರೋಧ ಮಾಡ್ತಾ ಇದಾರೆ ಸರ್. ಸಾಧನಾ ಸಮಾವೇಶ ಅಲ್ಲ, ಸೂತಕದ ದಿನಾಚರಣೆ ಯಾಕೆ ವಿರೋಧ ಮಾಡ್ತಾರೆ ಅಂದ್ರೆ ಹೊಟ್ಟೆ ಕಿಚ್ಚಿನಿಂದ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಏನು ಮಾಡ್ಲಿಲ್ಲ 4 ವರ್ಷ, ಅದಕ್ಕೋಸ್ಕರ ವಿರೋಧ ಮಾಡ್ತಾರೆ. ಯಾವ ಪುರುಷಾರ್ಥಕ್ ಮಾಡ್ಬೇಕು ಈ ಕಾರ್ಯಕ್ರಮ ಅಂತ ಯಾಕೆ ಅವ್ರು ಹೇಳ್ತಾರೆ. ಅಲ್ಲಪ್ಪ, ನೀನ್ ಹೇಳಯ್ಯ, ಅವ್ರು ಹೇಳೋದಿರ್ಲಿ, ನೀ ಹೇಳಪ್ಪ. ಭ್ರಷ್ಟಾಚಾರ ತುಂಬಿದೆ, ಆರ್ಥಿಕತೆ ಕುಸಿದಿದೆ, ಈ ಸಂದರ್ಭದಲ್ಲಿ ಯಾಕೆ ಮಾಡ್ಬೇಕು ಸಾಧನಾ ಸಮಾವೇಶ ಅಂತ ಯಾರು ಬಿಜೆಪಿ ಅವರು 6 ವರ್ಷದವರು ಬೆಳಗ್ಗೆ ಮಾತಾಡಿದ್ದಾರೆ, ಮಾತಾಡಿದ್ದಾರೆ. ಏನ್ ಮಾಡಿದ್ರು ಅವರು 4 ವರ್ಷದಲ್ಲಿ? ಏನ್ ಮಾಡಿದ್ರು? ಈಗ 2018 600 ಭರವಸೆಗಳು ಕೊಟ್ಟಿದ್ರು. ನಾಟ್ ಇವನ್ 10% of the promises which have been made to the people of Karnataka. They could not able to fulfill them. ಇದು ಪರಿಸ್ಥಿತಿ ಬಗ್ಗೆ ಅವರು ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ನಮ್ಮನ್ನು ಕ್ರಿಟಿಸೈಸ್ ಮಾಡ್ಲಿಕ್ಕೆ. ನಾವು 592 ಭರವಸೆಗಳಲ್ಲಿ 243 ಭರವಸೆಗಳನ್ನ 2 ವರ್ಷದಲ್ಲಿ ಈಡೇರಿಸಿದೆ. 2.5 ವರ್ಷದಲ್ಲಿ ಉಳಿದವರು ಕೂಡ ಈಡೇರಿಸ್ತೀವಿ ಪ್ರಯತ್ನ ಮಾಡಿ. ವಚನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ BY ರಾಘವೇಂದ್ರ ಅವರು ವಚನ ಭ್ರಷ್ಟ ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನೀವ್ ಹೇಳ್ರಿ. ಬಿಜೆಪಿ ಅವ್ರು ಆರೋಪ ಮಾಡ್ತಿದಾರೆ ಸರ್. ಆರೋಪ ಅಷ್ಟೇ, ಸುಳ್ಳು ಆರೋಪಗಳನ್ನು ಮಾಡ್ತಾರೆ. ಆದ್ರೂ ಸರ್, ಈ ಲೀಡರ್ಶಿಪ್ ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳು ಕೇಳಿ ಬರ್ತಾನೆ ಇದೆ ಮೊದಲಿಂದನೂ ಸರ್. ನಾನು ಹೈಕಮಾಂಡ್ ಅವ್ರು ಏನ್ ಹೇಳ್ತೀನಿ ಅಂತ ಹೇಳ್ತೀನಿ, ಪುನಃ ಕೇಳ್ಬೇಡಿ ಅಂತ ಹೇಳಿದ್ದೀನಿ. ಪುನಃ ಅದನ್ನೇ ಯಾಕೆ ಕೇಳ್ತೀರಿ? ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಹಂಗೆ ಕೇಳ್ಬೇಕು. ನಮ್ಮ ಪಾರ್ಟಿಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಲೀಡರ್. ಆದ್ರೂ ನಿಮ್ ನಾಯಕರ ಶ್ರಮಕ್ಕೆ ಫಲ ಸಿಗುತ್ತೆ ಹಂಗೆ ಹಿಂಗೆ ಅಂತ ಟ್ವೀಟ್ ಮಾಡೋದು, ಅಲ್ಲಿ ನಿಮ್ಮ ಶಾಸಕರು, ಸಂಸದರು ಕೆಲವರು ಹೈಕಮಾಂಡ್ ಅವ್ರು ಮಾಡಿದಾರ? ಇಲ್ಲ. ಮತ್ತೆ ಅಲ್ಲ, ನಿಮ್ಮ ಪುತ್ರ ಯತೀಂದ್ರ ಅವರು ಹೇಳ್ತಾರೆ ಇಲ್ಲ, ತಂದೆ ಅವರು ಮುಂದುವರಿತಾರೆ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದು ಕೇಳೋದು ನಾನು. ನಾನು ಕೇಳ್ಬೇಡಿ. ಶಿವರಾತ್ರಿ ಹೈಕಮಾಂಡ್ ಅವರು ಯಾವಾಗ ನಿಮ್ಗೆ ಹೇಳ್ತಾರೆ? ಅದಕ್ಕೆ ಏನಾದ್ರು ದಿನಾಂಕ ನಿಗದಿ ಮಾಡಿದ್ದಾರೆ? ಶಿವರಾತ್ರಿ ನಂತರ ವರದಾ ನದಿ ಜೋಡಣೆ ವಿಚಾರ ಸಾಕಷ್ಟು ವರ್ಷಗಳಿಂದ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನರು ವಿರೋಧ ಮಾಡ್ತಾ ಇದ್ದಾರೆ. ಅದನ್ನ ಈಗ ಆಲ್ರೆಡಿ ನಾವು DPR ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಕಳಿಸ್ಬಿಟ್ಟಿವಲ್ಲ ನಾವು. ಈಗ ಅದು ಆದಾಗ ನೋಡೋಣ, ಅದು ಅವ್ರ ಕೆಲಸ ಅಲ್ವಾ ಇದು ಮುಂದಿಂದು. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಏನ್ ತೀರ್ಮಾನ ತಗೋತಾರೆ ಅದು ಗೌರ್ಮೆಂಟ್ ಆಫ್ ಇಂಡಿಯಾದವರು ಯಾವುದ್ರ ಮೇಲೂ ಕೂಡ ಏನು ನಿರ್ಣಯ ಬರಲ್ಲ. ಸೊ ಅದರಿಂದ ನಮ್ಗೆ ಭರವಸೆನೂ ಕೂಡ ಇಲ್ಲ, ನಂಬಿಕೆನೂ ಕೂಡ ಇಲ್ಲ. ಇಲ್ಲ, ಅದರಲ್ಲಿ ಸಾಮಾಜಿಕ ಶೈಕ್ಷಣಿಕ ವರದಿ ಸಮೀಕ್ಷೆ ಮಾಡ್ತಾರಲ್ಲ ಸರ್, ಅದ್ರ ಮುಂದಿನ ಪ್ರೋಗ್ರೆಸ್ ಏನಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿಸಿದ್ರಿ ಕಳೆದ 1-2 ತಿಂಗಳ ಹಿಂದೆ, ಅದೇನೇನಾಯ್ತು ಏನೋ ಅಪ್ಡೇಟ್ ಗೊತ್ತಾಗ್ಲಿಲ್ಲ ಸರ್. ಮತ್ತೆ ಮೋಸ್ಟ್ಲಿ ಈ ತಿಂಗಳ ಮುಂದಿನ ತಿಂಗಳ ಒಳಗಡೆ ಕೊಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.